ಹೆಲೋ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವ್ಲಾಗನ್ನು ನಾನಿಲ್ಲಿ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದು ಫ್ರೈಡೆಯ ವ್ಲಾಗ್ ಆಗಿರ್ತದೆ. ನೆನ್ನೆನೇ ನಾನು ನೈಟ್ ಅಕ್ಕಿಯನ್ನು ಕಡಿದು ಇಟ್ಟಿದ್ದೆ ಫರ್ಮೆಂಟ್ ಆಗಲಿಕ್ಕೆ ಅಂತ ಹೇಳಿ. ಚೆನ್ನಾಗಿ ಉಬ್ಬಿ ಬಂದಿದೆ. ಇವತ್ತು ದೋಸೆ ಮಾಡುವ ಅಂತ ಹೇಳಿ, ಮತ್ತು ಹಿಟ್ಟು ಉಳಿದರೆ ಅದರಿಂದ ಸ್ವಲ್ಪ ಇಡ್ಲಿಯನ್ನು ಕೂಡ ಮಾಡಿಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ನನಗೆ ಇವತ್ತು ಈವ್ನಿಂಗ್ ಕೂಡ ಒಂದು ರೋಸ್ ಫಂಕ್ಷನ್ ಇದೆ, ನಾಳೆ ಈವ್ನಿಂಗ್ ಕೂಡ ಒಂದು ರೋಸ್ ಫಂಕ್ಷನ್ ಇದೆ. ಅಂದರೆ ಇವತ್ತು ಹೋಗಿ ಬಂದು ನೈಟ್ ಮಲಗುವಾಗ ಲೇಟ್ ಆಗ್ತದೆ. ಸೊ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ಹೇಳಿದರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಾನು ಇಡ್ಲಿ ಮಾಡಿಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನಂತೂ ಮರಿಬೇಡಿ. ಹಾಗೂ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಮತ್ತು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿ, ಆಯಿತಾ? ಸೊ ಮೊನ್ನೆ ಕಳೆದ ವ್ಲಾಗಲ್ಲಿ ಕೂಡ ತುಂಬ ಜನ ಕಾಮೆಂಟ್ ಮಾಡಿದ್ರ. ನಾನು ಹೇಳಿದ ಕೆಲವೊಂದು ವಿಷಯಕ್ಕೆ ನೀವು ಕೂಡ ಅಗ್ರಿ ಮಾಡ್ತಾ ಇದ್ರ. ತುಂಬ ಖುಷಿ ಆಗ್ತದೆ ಕೆಲವೊಂದು ಕಾಮೆಂಟನ್ನು ಕೇಳುವಾಗ. ಅಂದರೆ ನಾನು ಹೆಂಗಸರು ಕೂಡ ಗಂಡಸರಿಗೆ ಹೆಲ್ಪ್ ಮಾಡಬೇಕು ಕೆಲಸದಲ್ಲಿ, ಅಂದರೆ ಮನೆ ಖರ್ಚು ನಿಭಾಯಿಸುವಲ್ಲಿ ಹೆಲ್ಪ್ ಮಾಡಬೇಕಂತ ಹೇಳಿದ್ದಕ್ಕೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಹೌದು ಅಂತ ಹೇಳಿ ಅಗ್ರಿ ಮಾಡ್ತೀನಿ ಅಂತ ಹೇಳಿ ಕೂಡ ಹೇಳಿದ್ದೀರಾ. ಹಾಗೂ ಅಂದರೆ ನೀವು ಕೂಡ, ಅಂದರೆ ಕೆಲವರು ಹೆಲ್ಪ್ ಮಾಡ್ತಾ ಇದ್ದಾರೆ ಹಸ್ಬೆಂಡಿಗೆ ಆಲ್ರೆಡಿ, ಅವರಿಗೆ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿದ್ರ. ತುಂಬ ಖುಷಿಯಾಯಿತು ನನಗೆ. ಇಂಡಿಪೆಂಡೆಂಟ್ ವುಮೆನನ್ನು ನೋಡುವಾಗ ತುಂಬ ಖುಷಿಯಾಗುವಂಥದ್ದು. ಇಂಡಿಪೆಂಡೆಂಟ್ ಅಂತ ಹೇಳಿದರೆ ನೀವು ಪೂರ್ತಿಯಾಗಿ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳುವಂಥದ್ದಲ್ಲ, ಬಟ್ ನಿಮ್ಮ ಕೈಯಲ್ಲಿ ಒಂದು ಅರ್ಜೆಂಟ್ ಖರ್ಚಿಗೆ ಅಂತ ಹೇಳಿ ತೆಗಿಲಿಕ್ಕೆ ಒಂದು 10 ರೂಪಾಯಿ ಇದ್ದರೂ ಸಹ ಉಂಟಲ್ಲ, ಆಗ ನೀವು ಖುಷಿಯಿಂದ ಅದನ್ನು ನಿಮ್ಮ ಹಣ ಅಂತ ಹೇಳಿ ತೆಗೆದುಕೊಳ್ಬೋದು. ಸೊ ಆ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಕೂಡ ಏನೋ ಒಂಥರ ಖುಷಿ ಆಗ್ತದೆ. ಯಾರಾದರೂ ಮಾಡಲಿಲ್ಲ ಆದರೆ ಎಷ್ಟರವರೆಗೆ ನೀವು ಟ್ರೈ ಮಾಡಿ ನೋಡಿ. ನೀವು ಸ್ವಂತ ನಿಮ್ಮ ಅರ್ನಿಂಗಿಂದ ನೀವು ಖರ್ಚು ಮಾಡುವಾಗ ಉಂಟಲ್ವ, ನಿಮಗೆ ಅದು ಖರ್ಚು ಅಂತ ಹೇಳಿ ಅನಿಸೋದಕ್ಕೆ ನಿಮಗೆ ಪ್ರೈಡ್ ಅಂತ ಹೇಳಿ ಅನ್ನಿಸ್ತದೆ. ಪ್ರೌಡ್ ಫೀಲ್ ಮಾಡ್ಕೊಳ್ತೀರಾ ನೀವು. ಇಲ್ಲಿ ಸಿಯೋನ್ನ ಟಿಫಿನಿಗೆ ಬೇಕಾದಂತಹ ಅಕ್ಕಿಯನ್ನು ನಾನೀಗ, ಅಕ್ಕಿಯಲ್ಲೇ ಅನ್ನ ಆಲ್ರೆಡಿ ಅದನ್ನು ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ಕುಕ್ಕರಲ್ಲಿ ಇಟ್ಟಿದ್ದೇನೆ. ಸೈಡ್ ಬೈ ಸೈಡ್ ಟೀ ಆಗ್ತಾ ಉಂಟು. ಇವತ್ತು ಕೂಡ ನಾನಿಲ್ಲಿ ಕಾಸ್ಟ್ ಆ್ಯಂಡ್ ಪ್ಯಾನ್ ಏನಿದೆ ಅದರಲ್ಲಿ ದೋಸೆಯನ್ನು ಮಾಡ್ಕೊಳ್ಳಿಕ್ಕಿದ್ದೇನೆ. ಮೊನ್ನೆ ತಂದಂತಹ ಇದುಂಟಲ್ಲ ಬಾಳೆದು ದಂಟು, ಅದೇ ಉಂಟು. ಸೊ ಅದನ್ನೇ ಸ್ವಲ್ಪ ಸೈಡ್ ಕಟ್ ಮಾಡಿದರೆ ಇವತ್ತು ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಸೇಮ್ ವಿಡಿಯೋದಲ್ಲಿ ಒಬ್ಬರು ಲೇಡಿ ಕಾಮೆಂಟ್ ಮಾಡಿದರು, ಇಂಡಿಪೆಂಡೆಂಟ್ ವಿಮೆನ್ ಮಾತ್ರ ಆಗಿದ್ದರೆ ಸಾಕಾಗೋದಿಲ್ಲ, ಗಂಡಸರು ಸಹ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಅಂದರೆ ನಾವು ಗಂಡಸರಿಗೆ ಹೆಲ್ಪ್ ಮಾಡಬೇಕಂತ ನಾನು ಹೇಳಿದ್ದಲ್ವ. ಸೊ ಗಂಡಸರು ಕೂಡ ಹೆಂಡತಿಯರಿಗೆ ಹೆಲ್ಪ್ ಮಾಡಬೇಕಂತ ಹೇಳಿ. ಹೌದು, ಸ್ಪೆಷಲಿ ಹೊರದೇಶದಲ್ಲಿ ನರ್ಸ್ ಆಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರಲ್ವ, ಈವನ್ ಇಸ್ರೇಲಿಗೆ ಮತ್ತು ಬೇರೆ ಬೇರೆ ದೇಶಕ್ಕೆ ಹೋಗಿ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ಡೆಲಿವರಿ ಆದ ಕೂಡಲೇ ಮಕ್ಕಳನ್ನು ಬಿಟ್ಟು ಹೋಗುವಂಥವ್ರಿದ್ದಾರೆ. ಅಂದರೆ ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟದ ಜೀವನ. ಅಲ್ಲಿ ಹೋಗಿ ಕೂಡ ನಿಮಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಕೆಲಸಕ್ಕೆ ಹೋಗುವಂಥದ್ದು, ಲೇಟ್ ನೈಟ್ ರಿಟರ್ನ್ ಬರುವಂಥದ್ದು, ಸರಿಯಾಗಿ ಫುಡ್ ಇಲ್ಲ, ಕೆಮಿಕಲ್ ಜೊತೆ ಕೆಲಸ ಮಾಡುವಂಥದ್ದು. ಎಷ್ಟೋ ಅಂದರೆ ಈ ಅರಬ್ ಕಂಟ್ರೀಸಲ್ಲಿ ಎಲ್ಲ ನರ್ಸ್ ಆಗಿ ಕೆಲಸ ಮಾಡುವವರಿಗೆ, ಮಾಡ್ತಾ ಇರೋರಿಗೆ ಅಥವಾ ಮಾಡಿ ಊರಿಗೆ ರಿಟರ್ನ್ ಬಂದವರಿಗೆ ಗೊತ್ತಿರ್ಬೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಅಲ್ಲಿಯ ಸಿಸ್ಟಮ್ಸ್, ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ಸ್. ಖಾಲಿ ಹಣ ಇದ್ದರೆ ಸಾಕಾಗೋದಿಲ್ಲ ಜೀವನದಲ್ಲಿ, ಮನಸ್ಸಿಗೆ ನೆಮ್ಮದಿ ಕೂಡ ಇರಬೇಕಲ್ವ. ಈಗ ಒಬ್ಬರು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ನೆಮ್ಮದಿ ಇದ್ದರೆ ಮಾತ್ರ ಅವರು ಆ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಲ್ಲಾದರೆ ಅವರಿಗೂ ಕೂಡ ಯಾವಾಗಲೂ ಟೆನ್ಷನ್, ಸರಿಯಾಗಿ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ಆಗ ಅವರಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಅಂತ ಎಷ್ಟೋ ಜನ ಗಂಡಸರನ್ನು ಕೂಡ ನಾನು ನೋಡಿದ್ದೇನೆ. ಕೆಲವರು ಗಂಡಸರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹೆಂಡತಿ ಹೊರದೇಶದಲ್ಲಿದ್ದಾರೆ, ದುಡಿತಾ ಇದ್ದಾರೆ, ಆದರೆ ಗಂಡಸರು ಕೂಡ ಇಲ್ಲಿ ಮನೆಯಲ್ಲಿದ್ದು ಮಕ್ಕಳನ್ನು ನೋಡಿಕೊಂಡು ಹೊರಗೇನಾದರೂ ಕೆಲಸ ಮಾಡುವಂಥದ್ದು, ಚಿಕ್ಕ ಪುಟ್ಟ ಕೆಲಸಗಳು ಯಾವುದು ಆಗ್ತದೆ ಅಡ್ಜಸ್ಟ್ ಮಾಡಲಿಕ್ಕೆ. ಸೊ ಅಂಥ ಕೆಲಸಗಳನ್ನು ಮಾಡೋರಿದ್ದಾರೆ. ಮತ್ತು ಕೆಲವರು ಗಂಡಸರು ಕೂತು ತಿನ್ನೋರು ಕೂಡ ಇದ್ದಾರೆ. ಎಲ್ಲ ಸರಿ ಇದ್ದರು, ಕೈಕಾಲು ಸರಿ ಇದ್ದರು, ಎಜುಕೇಷನ್ ಇದ್ದರೂ ಕೂಡ, ಒಂದು ವೇಳೆ ಹೆಂಡತಿ ನರ್ಸ್ ಆಗಿದ್ದರೆ ಅಥವಾ ಹೀಗೆ ಈ ಹೆಲ್ತ್ ಕೇರ್ ಇದರಲ್ಲಿ ಕೆಲಸಕ್ಕೆಲ್ಲ ಸೇರಿದ್ದಾರೆ ಆದರೆ, ಯಾರು ಇಲ್ಲಾಂದರೆ ಈ ಬೆಡ್ ರಿಡನ್ ಪೀಪಲನ್ನು ನೋಡಲಿಕ್ಕೆ ಹೋಗಿದ್ದಾರೆ ಆದರೆ, ಹಾಗೆಲ್ಲ ಇರುವವರು ಕೆಲವರು ಗಂಡಸರು ನನಗೆ ಪರ್ಸ್ನಲಿ ಗೊತ್ತು. ಅಂದರೆ ಸುಮ್ಮನೆ ಇರುವಂಥದ್ದು, ಮನೆಯಲ್ಲಿದ್ದು ಹೆಂಡತಿ ಕಳಿಸಿದ್ದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡುವಂಥದ್ದು, ಅಂದರೆ ಗತ್ತು ತೋರಿಸಲಿಕ್ಕೆ ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಖರ್ಚು ಮಾಡುವಂಥ ಗಂಡಸರು ಕೂಡ ಇದ್ದಾರೆ. ಅಂಥವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕಷ್ಟೇ, ಬೇರೆ ಏನು ಹೇಳೋದಲ್ವ ಅವರಿಗೆ. ಮತ್ತೆಂತ ಗೊತ್ತೆ, ಕೆಲವರು ಹೇಳಿದರೆ ಸಹ, ಈಗ ಹೆಂಡತಿಯರ ಆ ರೀತಿಯಲ್ಲಿ ಬಂದಾಗ ಹೇಳಿದರೂ ಕೂಡ ಅವರಿಗೆ, ಅಂದರೆ
ಅಂದರೆ ನಾನಿದು ಯಾರಿಗೆಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ, ಅನಿವಾರ್ಯ ಇದೆ ಅಂಥವರಿಗೆ ಹೇಳುವಂಥದ್ದಲ್ಲ. ಬಟ್ ಯಾರೆಲ್ಲ ಹೀಗೆ ಸುಮ್ಮನೆ ದುಡ್ಡನ್ನು ಯೂಸ್ ಮಾಡಿಕೊಂಡು ಈಗ ಹೆಂಡತಿ ದುಡಿತಾ ಇದ್ದಾರೆ ಅಂತ ಹೇಳಿ ಒಟ್ರಾಶಿ ಖರ್ಚು ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆಲ್ಲ ಸ್ವಲ್ಪ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದರೆ ಹೆಂಗಸರು ಮಕ್ಕಳನ್ನು ಬಿಟ್ಟು ಹೋಗುವಂಥದ್ದು ಅಂತ ಹೇಳಿದರೆ ಅಷ್ಟೊಂದು ಈಸಿ ಇಲ್ಲ. ಅವರಿಗೆ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು, ಇಬ್ಬರು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಅಟ್ಲೀಸ್ಟ್ ನಿಮಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಅವರನ್ನು ನೀವು ಪ್ರಿನ್ಸಸ್ ಥರ ಟ್ರೀಟ್ ಮಾಡಬೇಕು, ಒಳ್ಳೆಯದಾಗಿ ಟ್ರೀಟ್ ಮಾಡಬೇಕು. ಅವರು ಫೋನ್ ಮಾಡುವಾಗ ಕರೆಕ್ಟಾಗಿ ಮಾತಾಡುವಂಥದ್ದು, ಅವರಿಗೆ ಕೂಡ ಟೈಮ್ ಕೊಡುವಂಥದ್ದು, ಆ ರೀತಿಯಲ್ಲೆಲ್ಲ ಮಾಡಿದರೆ ಅವರಿಗೆ ಕೂಡ ಆ ರೀತಿಯಲ್ಲಿ ಫೀಲ್ ಆಗೋದಿಲ್ಲ. ಸೊ ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಇಬ್ಬರು ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಮಾತ್ರ ಮನೆ ಚೆನ್ನಾಗಿ ನಡೆಯುವಂಥದ್ದು. ಎಸ್ಪೆಷಲಿ ಹೊರದೇಶದಲ್ಲೆಲ್ಲ ಇರುವಾಗ ಉಂಟಲ್ವ, ಈ ರಿಲೇಷನ್ಶಿಪ್ಪಲ್ಲಿ ಕ್ರೈಸಿಸ್ ಬರುವಂಥದ್ದು ತುಂಬಾ ಸಾಮಾನ್ಯ. ಯಾಕೆಂತ ಹೇಳಿದರೆ ಇಲ್ಲಿಯ ಟೈಮಿಗೆ ಹೊಂದಾಣಿಕೆ ಆಗೋದಿಲ್ಲ. ಮತ್ತು ಅಲ್ಲಿಯವರು ಕಾಲ್ ಮಾಡುವಾಗ ಇಲ್ಲಿಯವರಿಗೆ ಪುರ್ಸೋತಿರೋದಿಲ್ಲ, ಇಲ್ಲಿಯವರು ಕಾಲ್ ಮಾಡುವಾಗ ಅಲ್ಲಿಯವರಿಗೆ ಪುರ್ಸೋತಿರೋದಿಲ್ಲ, ಹಾಗೆ ಆಗ್ತದೆ. ಸೊ ಅಂಥ ಟೈಮ್ನಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಬೇಕು, ಮತ್ತು ಆಗ್ತದೆ ಆದರೆ ಹೆಲ್ಪ್ ಕೂಡ ಮಾಡಬೇಕು. ಎಷ್ಟೋ ಜನ ಗಂಡಸರು ಉಂಟಲ್ಲ, ಹಾಗೆ ಹೆಂಡತಿ ಕಳಿಸಿದ ಹಣದಲ್ಲಿ ಆ ಬಿಸ್ನೆಸ್ ಮಾಡ್ತೇನೆ ಈ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ ಹಾಕುವಂಥದ್ದು, ಅಥವಾ ಈ ಕೆಲವೊಂದು ಗ್ಯಾಮ್ಲಿಂಗ್ ಇದರಲ್ಲಿ ಹಣವನ್ನು ಹಾಕುವಂಥದ್ದು, ಡಬಲ್ ಆಗ್ತದೆ ಟ್ರಿಪಲ್ ಆಗ್ತದೆ ಅಂತ ಹೇಳಿ ಒಂದು ಕಂತನ್ನು ಫಸ್ಟಿದು ಕೊಡ್ತಾರೆ, ಮತ್ತೆ ತಗೊಂಡು ಓಡಿ ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಆದವರು ತುಂಬ ಜನ ಇದ್ದಾರೆ. ಮತ್ತು ಫ್ರೆಂಡ್ಸಿಗೆ ಸಾಲ ಕೊಡುವಂಥದ್ದು, ಹೆಂಡತಿ ಹೇಗಿದ್ರು ದುಡಿತಾ ಇದ್ದಾಳಲ್ಲ ಅಂತ ಹೇಳಿ, ನಾಳೆ ಹೆಂಡತಿಗೆ ಸಡನ್ನಾಗಿ ಏನಾದರೂ ಆಯಿತು, ಒಬ್ಬರಿಗೆ ಆಗಿತ್ತು, ಕಾಲಿಗೆ ಫ್ರ್ಯಾಕ್ಚರ್ ಆಗಿ ಅವರಿಗೆ ಅಲ್ಲಿಂದ ರಿಟರ್ನ್ ಊರಿಗೆ ಬರಬೇಕಾಗಿ ಬಂತು. ಸೊ ಅಂಥ ಟೈಮ್ನಲ್ಲೆಲ್ಲ ಅವರಿಗಂತೂ ತುಂಬ ಕಷ್ಟ ಇದೆ. ಯಾಕೆಂದರೆ ಹಣವನ್ನು ಅವರು ಕಳಿಸಿದ ಹಣವನ್ನೆಲ್ಲ ಈ ಫ್ರೆಂಡ್ಸಿಗೆ ಮನೆ ಕಟ್ಟಲಿಕ್ಕೆ ಅದಕ್ಕೆ ಅಂತ ಹೇಳಿ ಕೊಟ್ಟಂಥದ್ದು, ರಿಟರ್ನ್ ಕೊಡ್ತಾರೆ ಅಂತ ಹೇಳಿ. ಸೊ ರಿಟರ್ನ್ ಕೊಡಲೂ ಇಲ್ಲ, ಇವರಿಗೆ ಬಾಯಿ ಬಿಟ್ಟು ಕೇಳಲಿಕ್ಕೆ ಸಹ ಆಗಲಿಲ್ಲ. ಹೆಂಡತಿ ಬಂದು ಮನೆಯಲ್ಲಿ ಕೂತಾಗ ಮತ್ತು ಅವರಿಗೆ ಮೇಲೆ ಹುಷಾರಿಲ್ಲದೆ ಆಗುವಂಥದ್ದು, ಹೆಂಡತಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಗಂಡನಿಗೆ ಆಗಿರ್ಬೋದು. ಸೊ ಅಂಥ ಒಂದು ಫಿನಾನ್ಷಿಯಲ್ ಕ್ರೈಸಿಸನ್ನು ಕೂಡ ಅನುಭವಿಸಬೇಕಾಗ್ತದೆ. ಇವತ್ತು ನಾನು ಸಿಯೋನಿಗೆ ಟಿಫಿನಿಗೆ ಆ್ಯಸ್ ಯೂಶ್ವಲ್ ಚಿಕನ್ ಕೊಟ್ಟಿದ್ದೇನೆ, ಮತ್ತು ಸ್ವಲ್ಪ ಸ್ಯಾಲಡ್, ಅನ್ನ, ಮತ್ತು ಇಲ್ಲಿ ಸೀಬೆಹಣ್ಣು ಉಂಟಲ್ಲ, ಸೊ ಅದನ್ನು ಕೊಟ್ಟಿದ್ದೇನೆ. ಒಂದು ಗಮ್ಮಿಗೆ ಕೂಡ ಕೊಟ್ಟಿದ್ದೇನೆ. ಸೊ ಎಷ್ಟು ಕಡಿಮೆ ಪಾತ್ರೆ ಖರ್ಚು ಮಾಡಲಿಕ್ಕೆ ನೋಡಿದರೆ ಸಹ ಹೆಚ್ಚು ಪಾತ್ರೆ ಬೀಳುವಂಥದ್ದು. ನಾನಿವತ್ತು ಆದಷ್ಟು ಕಡಿಮೆ ಪಾತ್ರೆಗಳನ್ನು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಸಹ ನೋಡಿ ಎಷ್ಟು ಪಾತ್ರೆ ಬಿದ್ದಿದೆ. ಸೊ ಇವತ್ತು ನಾನು ಹೇಳಿದ್ದ ಈ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಹೇಳಿ ಆಯಿತಾ. ನನಗೆ ಇಷ್ಟ ಆಗ್ತದೆ ಕಾಮೆಂಟ್ ಓದಲಿಕ್ಕೆ. ನಾನು ಇನ್ನೂ ಕೂಡ ಕೆಲವೊಂದು ಕಾಮೆಂಟ್ಸಿಗೆ ರಿಪ್ಲೈನೇ ಮಾಡಲಿಲ್ಲ, ಸಾರಿ, ನನಗೆ ಟೈಮ್ ಆಗ್ತಾಯಿಲ್ಲ. ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಅಂದ್ಕೊಳ್ತೇನೆ. ಕೆಲವೊಂದು ಚಿಕ್ಕ ಕಾಮೆಂಟ್ಸ್ ಸಿಗಿದ್ರೆ ನಾನು ದೊಡ್ಡದೇನದು ಅಂತ ಕ್ವೆರಿ ಇದ್ದರೆ ಮಾತ್ರ ಬರೆದು ರಿಪ್ಲೈ ಮಾಡ್ತೇನೆ, ಇಲ್ಲಾದರೆ ನಾನು ಜಸ್ಟ್ ಲೈಕ್ ಮಾಡಿ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕೆಂತ ಹೇಳಿದರೆ ಕಷ್ಟ ಆಗ್ತಾ ಉಂಟು ನನಗೆ ತುಂಬಾ. ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ವೆಡ್ಡಿಂಗ್ ಕೇಕ್ಸ್ ಇದೆ, ಮತ್ತು ಡೇಲೊಂದು ಬರ್ಡೇ ಕೂಡ ಇದೆ, ಬರ್ಡೇ ಸೆಲೆಬ್ರೇಷನ್ ಇದೆ, ಮನೆಯಲ್ಲಿ ಕೂಡ ಸೆಲೆಬ್ರೇಟ್ ಮಾಡಬೇಕು. ನೆಕ್ಸ್ಟ್ ರೋಸ್ ಇದೆ ಅಲ್ವ ನಾಳೆ ಸ್ಯಾಟರ್ಡೆ. ಸೊ ಅಲ್ಲಿ ಈ ರೋಸ್ ಇರುವಂಥದ್ದು ಈ ಡೇಲನ್ನು ಗಾಡ್ ಮದರ್ ಅಂತ ಹೇಳಿರ್ತಾರೆ ಅಲ್ವ. ನಾನು ನನ್ನ ಡೇಲಂದು ಬ್ಯಾಪ್ಟಿಸಮ್ ವ್ಲಾಗನ್ನು ನೋಡಿದರೆ ನಿಮಗೆ ಗೊತ್ತಿರ್ಬೋದು. ಸೊ ಅದರಲ್ಲಿ ಶೈನಿ ಅಂತ ಒಬ್ರು ಇದ್ದಾರಲ್ವ, ಸೊ ಅವರ ರೋಸ್ ಇರುವಂಥದ್ದು. ಸೊ ಡೇಲನ್ಗೆ ಅವರು ಗಾಡ್ ಮದರ್ ಆಗ್ತಾರೆ. ಸೊ ಅವರ ರೋಸ್ ದಿನಾನೇ ನಮ್ಮ ಡೇಲನ್ಗೆ 1 ಇಯರ್ ಆಗುವಂಥದ್ದು. ಸೊ ಅಲ್ಲಿ ನಮಗೆ ಹಾಲಲ್ಲಿ ಸೆಲೆಬ್ರೇಷನ್ ಕೂಡ ಇದೆ. ಅವನ ಕೇಕನ್ನು ಕೂಡ ರೆಡಿ ಮಾಡಲಿಕ್ಕೆ ಉಂಟು. ಹಾಗೆ ಒಂದು ಗಳಿಗೆ ಪುರ್ಸೋತಿಲ್ಲ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಆಗಿದೆ ನನಗೆ. ತುಂಬ ಜನ ಅರ್ಥ ಮಾಡ್ಕೊಳ್ತೀರಾ, ಏಕೆಂತ ಹೇಳಿದರೆ ತುಂಬ ಈಗ ಬರ್ಡೇ ವಿಶಸ್ ಆಗಿರ್ಬೋದು ಎಲ್ಲದಕ್ಕೆ ಕೂಡ ನಾನಂದರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ಹೇಳ್ತಾ ಇದ್ದೇನೆ. ಬರ್ಡೇ ವಿಶಸ್ ಎಲ್ಲ ಯಾರ್ದೆಲ್ಲ ಬಂದಿದೆ ಅವರಿಗೆ ನಾನು ಅಂದರೆ ಪಿನ್ ಮಾಡಿಬಿಟ್ಟಿದ್ದೇನೆ ಕಾಮೆಂಟ್. ಯಾಕೆಂದರೆ ಪ್ರತಿಯೊಬ್ಬರಿಗೆ 90 ಮೇಲೆ ಕಾಮೆಂಟ್ಸ್ ಇದೆ. ಪ್ರತಿಯೊಬ್ಬರಿಗೆ ನನಗೆ ಬರಿತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಟೈಮ್ ಸಾಕಾಗೋದಿಲ್ಲ, ಪಾಸಿಬಲ್ಲೇ ಅಲ್ಲ ಅದು. ಸೊ ಹಾಗಾಗಿ ನಾನು ಪಿನ್ ಮಾಡಿಬಿಟ್ಟಿದ್ದೇನೆ. ಪರ್ಸ್ನಲಿ ಯಾರೆಲ್ಲ ಡೇಲನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ, ತುಂಬ 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 ಥ್ಯಾಂಕ್ಸ್ ನಿಮಗೆ. ನೀವು ಇಷ್ಟೊಂದು ಪ್ರೀತಿ ತೋರಿಸ್ತೀರ, ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಒಂದು ರಕ್ತ ಸಂಬಂಧ ಇಲ್ಲದೇ ಇದ್ದರೂ ಕೂಡ, ಮುಖ ನೋಡದೇ ಇದ್ದರೂ ಕೂಡ ಈ ರೀತಿಯಲ್ಲಿ ಒಂದು ಬಂದು ಜಾಯ್ನ್ ಆಗಿ ಒಂದು 13,000 ಜನರ ಒಂದು ಫ್ಯಾಮಿಲಿ ಆಗುವಂಥದ್ದು ಅಂತ ಹೇಳಿದರೆ ಅದು ಚಿಕ್ಕ ವಿಷಯ ಅಲ್ಲ. ನನ್ನ ದೊಡ್ಡ ಯೂಟ್ಯೂಬರ್ ಆಗಬೇಕಂತ ಹೇಳಿ ಯಾವಾಗಲೂ ಕನಸು ಕಟ್ಟಿ ಕೂತ್ಕೊಂಡವಳು ಅಲ್ಲ. ಯಾವ ರೀತಿಯಲ್ಲಿ ಗ್ರೋತ್ ಆಗ್ತದೆ ಆ ರೀತಿಯಲ್ಲಿ ಆಗಲಿ ಅಂತ ಹೇಳಿ. ಪರವಾಗಿಲ್ಲ, ಕೆಲವೊಬ್ಬರು ಹೇಳ್ತಾರೆ ಯೂಟ್ಯೂಬಲ್ಲಿ ಫಸ್ಟ್ 6 ಮಂತ್ಸಲ್ಲಿ ಕ್ಲಿಕ್ ಆದರೆ ಮಾತ್ರ ನಿಮಗೆ ಯೂಟ್ಯೂಬ್ ಫ್ಯೂಚರ್ ಇದೆ ಅಂತ ಹೇಳಿ, ಇಲ್ಲಾದರೆ ಇಲ್ಲ ಅಂತ ಹೇಳಿ. ಬಟ್
ನಾನು ಹಾಗೆ ಅಂದ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದರೆ ಯಾವಾಗ ಯಾವ ರೀತಿಯಲ್ಲಿ ಚೇಂಜ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮೇ ಬಿ ನಮ್ಮ ಚಾನಲ್ ಅಷ್ಟೊಂದು ರೀಚ್ ಆಗಲಿಲ್ಲ ಆದರೂ ಕೂಡ ಎಷ್ಟು ಜನ ಆದರೂ ನನಗೆ ಸಿಕ್ಕಿದ್ದಾರೆ ಅಲ್ವ, ಎಷ್ಟೊಂದು ಪ್ರೀತಿ ಕೊಡುವುದು. ನನ್ನ ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತಾರೆ, ನಮ್ಮ ಡೇಲನಿಗೆ ಎಷ್ಟು ಒಳ್ಳೆ ವಿಷಸ್ ಬಂದಿದೆ ಅಂತ ಇಲ್ಲ. ನನಗೆ ತುಂಬ ಖುಷಿಯಾಯಿತು. ಪ್ರತಿ ವಿಷಯನ ನಾನು ಫುಲ್ಲು ಓದಿದ್ದೇನೆ, ಬಟ್ ಬರೀಲಿಕ್ಕೆ ಮಾತ್ರ ಹೋಗಲಿಲ್ಲ ಅಷ್ಟೇ. ಅಷ್ಟೊಂದು 90 ಮೇಲೆ ಕಾಮೆಂಟ್ಸ್ ಇದೆ ಅಲ್ವಾ. ಸೊ ಹಾಗೆ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಾನು ಸಿಯೋನ್ಗೆ ಬಟ್ಟೆ ಹಾಕುವಾಗ ಹಸ್ಬೆಂಡ್ ಎಣ್ಣೆ ಹಾಕ್ತಾಯಿದ್ರು. ಸೊ ಸಿಯೋನ್ದು ಕೈ ಆಚೆ ಇತ್ತು, ನಾನು ಎಣ್ಣೆ ಹಾಕ್ತಾಯಿದ್ರಲ್ವ, ಇದು ಬನಿಯನ್ನು ಉಲ್ಟಾ ಹಾಕಿದ್ದೇನೆ ಸರಿ ಹಾಕಿದ್ದೇನೆ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಲೆಫ್ಟ್ ಹ್ಯಾಂಡ್ ನಾನು ನೋಡಿ ಚಿಕ್ಕ ಮಗುವಿದು ಕೈ ಹಿಡಿದು ಮೇಲೆ ಎತ್ತುತ್ತಾ ಇದ್ದೇನೆ. ಅವನಂದರೆ ಚಿಕ್ಕ ಹೈಟ್ ಅಲ್ಲ, ಮೇಲೆ ಬರ್ತಾನೆ ಇಲ್ಲ. ಹಾಗೆ ನೋಡುವಾಗ ನೋಡುವಾಗ ಸಿಯೋನ್ನ ಕೈ ಕೆಳಗೆ ಉಂಟು. ಹಸ್ಬೆಂಡ್ ಅವನನ್ನು ಎತ್ತಿ ತಗೊಳ್ಳುವಾಗ ನನಗೆ ಕೈ ಗೊತ್ತಾಯಿತು ಯಾರ್ದು ಕೈ ಅಂತ ಹೇಳಿ. ಯಾಕೆಂದರೆ ಚಿಕ್ಕ ಮಗುವಿನ ಕೈಯ ಸೈಜು ಮತ್ತು ಸಿಯೋನ್ನ ಕೈ ಉಂಟಲ್ಲ ರಿಸ್ಟ್, ಸೊ ಅದರ ಸೈಜು ಒಂದೇ ರೀತಿಯಲ್ಲುಂಟು. ಏನು ಡಿಫ್ರೆನ್ಸ್ ಇಲ್ಲ, ಇಬ್ಬರದ್ದು ದಪ್ಪ ಒಂದೇ ರೀತಿಯಲ್ಲುಂಟು. ಹಾಗಾಗಿ ನನಗೆ ಕನ್ಫ್ಯೂಸ್ ಆಯಿತು. ಅಂದರೆ ನಾನು ಬನಿಯನ್ ಉಲ್ಟಾ ಬಲ್ಟಾ ಆಯಿತಾ ಅಂತ ಹೇಳಿ ಸರಿ ನೋಡು ಅಂತ ಹೇಳಿ ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇದ್ದೆ. ಸೊ ನನಗೆ ತುಂಬ ನಗು ಬಂತು. ನಾನು ತುಂಬ ಹೊತ್ತು ಕೂತ್ಕೊಂಡು ನಗಾಡಿದೆ ನನ್ನ ಮೇಲೇ. ಯಾಕೆಂದರೆ ಒಂದು ಕೈ ಒಬ್ಬರದ್ದು, ಇನ್ನೊಂದು ಕೈ ಇನ್ನೊಬ್ಬರದ್ದು ಹಾಕಿದ್ದೆ ನಾನು. ಚಿಕ್ಕ ಮಗುವಿದು ಕೈ ಜಾಸ್ತಿ ಮೇಲೆ ಬರಲಿಲ್ಲಲ್ಲ, ಹಾಗಾಗಿ ನಾನು ಇಟ್ಕೊಂಡು ಎಳಿತಾ ಇದ್ದೇನೆ ಬೇಗ ಒಮ್ಮೆ ಬನಿಯನಿಂದ ಹೊರಗೆ ಬರಲಿ ಅಂತ ಹೇಳಿ. ಎಲ್ಲಿ ಬರೋದಲ್ವ, ಅವನು ಚಿಕ್ಕದಲ್ಲ. ಸೊ ಹಾಗೆ ನನಗೆ ಯೋಚನೆ ಮಾಡಿ ನಾನು ನಗಾಡ್ತಾ ಇದ್ದೆ. ಹಸ್ಬೆಂಡಿಗೂ ಕೂಡ ನಗು ಬಂತು, ಯಾಕೆಂದರೆ ನಾನು ಮಾಡಿದ ಕೆಲಸ ಅಂಥದ್ದು. ಸೊ ಇಲ್ಲಿ ನಾನು ಸಿಯೋನಿಗೆ ಬಟನ್ ಹಾಕುವಾಗ ಕಿಸ್ ಕೊಟ್ಟು ಹೇಳ್ತಾ ಇದ್ದೆ, ನೀನು ಒಳ್ಳೆಯವನಲ್ಲ. ಅಂದರೆ ಡೈಲಿ ನಮ್ಮದು ಕೆಲಸನೇ ಅದಲ್ವಾ, ಅವನನ್ನು ಮಂಗ ಮಾಡುವಂಥದ್ದು. ಸ್ಕೂಲಿಗೆ ಹೇಗಾದರೂ ಮಾಡಿ ಹೋಗಲಿ, ಸ್ವಲ್ಪನಾದರೂ ಖುಷಿಯಿಂದ ಹೋಗಲಿ ಅಂತ ಹೇಳಿ ಮಂಗ ಮಾಡೋದೇ ಕೆಲಸ. ಹಾಗೆ ನಾನು ಪ್ರೀತಿಯಿಂದ ಅವನನ್ನು ಹೊರಡಿಸ್ತಾ ಇದ್ದೆ. ಯಾಕೆಂದರೆ ಜೋರು ಮಾಡಿ ಹೊರಡಿಸಿದರೆ ಆಗಲೇ ಮೂಡ್ ಆಫ್ ಆಗ್ತದೆ, ಮತ್ತು ಹೊರಗೆ ಹೋಗುವಾಗ ಶೂಸ್ ಹಾಕುವಾಗ ಇನ್ನೂ ಸಹ ಆಫ್ ಆಗ್ತದೆ. ಹಾಗೆ ಪ್ರೀತಿಯಿಂದನೇ ಹೇಳ್ತಾ ಇದ್ದೇನೆ. ಮತ್ತು ನಿನ್ನೆ ಅವನ ಟೀಚರ್ನ ಬರ್ಡೇ ಇತ್ತು, ಕ್ಲಾಸ್ ಟೀಚರಿದು. ಸೊ ಅವರಂದರೆ ಅವನಿಗೆ ತುಂಬ ಇಷ್ಟ. ಅವರು ಸ್ಕೂಲಲ್ಲಿ ಅಂದರೆ ಕ್ಲಾಸಸ್ಗೆ ಬಂದರೆ ಮಾತ್ರ ಅವನಿಗೆ ಹೋಗಲಿಕ್ಕೆ ಮನಸ್ಸು, ಇಲ್ಲಾಂದರೆ ಅಷ್ಟೊಂದು ಮನಸ್ಸಿಲ್ಲ. ಯಾಕೆಂದರೆ ಚಿಕ್ಕಯಿಂದ ಅಂದರೆ ಫಸ್ಟ್ ಹೋದಾಗಿಂದ ಅವರನ್ನೇ ನೋಡಿದ್ದಲ್ಲ. ಸೊ ಹಾಗೆ ಅವರಿದ್ದರೆ ಸ್ವಲ್ಪ ಕಂಫರ್ಟೇಬಲ್ ಅಂತ ಹೇಳಿ ಅವನಿಗೆ ಫೀಲ್ ಆಗ್ತದೆ. ಬೇರೆ ಟೀಚರ್ಸ್ ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ, ಬಟ್ ಒಂದೊಂದು ಮಕ್ಕಳ ಕಂಫರ್ಟ್ ಲೆವೆಲ್ ಒಂದೊಂದು ರೀತಿಯಲ್ಲಿ ಇರ್ತದೆ ಅಲ್ವಾ. ಹಾಗೆ ಸೊ ಅವರ ಬರ್ಡೇ ಇತ್ತು. ಹಾಗೆ ಅವರು ಇರೇಸರ್, ಶಾರ್ಪ್ನರ್ ಮತ್ತು ಈ ಒಂದು ಪಿಂಕ್ ಕಲರ್ ಪೆನ್ಸಿಲನ್ನು ಕೊಟ್ಟಿದ್ದಾರೆ. ಸೊ ಅದೇ ಬೇಕಂತ ಹೇಳಿ ನೋಡಿ, ಇಬ್ಬರು ಮಕ್ಕಳು ಹಿಡಿದ್ರೆ ಉಂಟಲ್ಲ, ಚಿಕ್ಕದು ಹಿಡಿದ್ರೆ ಬಿಡೋದೇ ಇಲ್ಲ. ಚಿಕ್ಕ ಮಕ್ಕಳ ಒಂದು ಗ್ರಿಪ್ ಯಾವ ರೀತಿಯಲ್ಲಿ ಇತ್ತು ಅಂಥೇಳಿ ಚಿಕ್ಕ ಮಕ್ಕಳಿರೋರಿಗೆ ಗೊತ್ತಿರ್ಬೋದು. ಹಾಗೆ ನಾನೀಗೊಂದು ಕಲ್ತಿದ್ದೇನೆ, ಚಿಕ್ಕ ಮಗು ಕೈ ಹಾಕಿ ಗಟ್ಟಿ ಹಿಡಿದು ಕೆಳಗೆ ಇಳಿಯುವಾಗ ಉಂಟಲ್ಲ, ನಾವು ಕೂಡ ಕೆಳಗೇ ಮಾಡಬೇಕು, ಆಗ ಅವರಿಗೆ ಹಿಡಿಲಿಕ್ಕೆ ಆಗೋದಿಲ್ಲ. ಯಾರಂದು ಇದೊಂದು ಟಿಪ್ ಅಂತಲೇ ಹೇಳಿಕೊಡ್ತೇನೆ. ಯಾಕೆಂದರೆ ನನಗೆ ಫಸ್ಟ್ ಒನ್ನಲ್ಲಿ ಗೊತ್ತಿರಲಿಲ್ಲ. ಈಗ ನನ್ನ ಮಗು ನನ್ನ ತಟ್ಟೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವನದನ್ನು ಕೆಳಗೆ ಇಳಿಯುವಾಗ ನಾನು ಸಹ ಅದೇ ಫೋರ್ಸಲ್ಲಿ ಕೆಳಗೆ ಇಳಿತೇನೆ, ಆಗ ಅವನಿಗೆ ಅದು ಗ್ರಿಪ್ ಸಿಗೋದಿಲ್ಲ, ಅವನ ಕೈ ಮೇಲೆ ಉಳಿತದೆ. ಸೊ ಯಾರಾದರೂ ಚಿಕ್ಕ ಮಗು ಇರೋರು ಇದ್ದಿರಾದರೆ ಟ್ರೈ ಮಾಡಿ ನೋಡಿ, ವರ್ಕ್ ಆಗ್ತದೆ. ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಹೇಳುವಂಥದ್ದು. ಕೆಲವೊಮ್ಮೆ ಅಂದರೆ ಏನಾದರೂ ಲಿಕ್ವಿಡ್ ಐಟಮ್ ಅಥವಾ ಅನ್ನ ಸಾರು ಹಾಕಿ ತಂದಿರುವಂಥ ಅನ್ನ ಅಥವಾ ಖಾರದ್ದೇನಾದರೂ ಐಟಮ್ ಇರ್ತದೆ, ಆಗ ಗಟ್ಟಿ ಹಿಡಿದು ಬಿಡ್ತಾರೆ. ಎಷ್ಟು ಗಟ್ಟಿ ಮುಷ್ಟಿ ಹಿಡಿತಾರೆ ಅಂತ ಇಲ್ಲ. ಸೊ ಆ ಟೈಮ್ನಲ್ಲಿ ಕಷ್ಟ ಆಗ್ತದೆ ಬಿಡಿಸಲಿಕ್ಕೆ, ನಮ್ಮ ಕೈ ಕೂಡ ಫ್ರೀ ಇರೋದಿಲ್ಲ ಅಲ್ಲ ಊಟ ಎಲ್ಲ ಮಾಡುವಾಗ ಸ್ಪೆಷಲಿ. ಸೊ ಆಗ ಟ್ರೈ ಮಾಡಿ ನೋಡಿ ಆಯಿತಾ. ಇವತ್ತಿಲ್ಲಿ ಸಿಯೋನ್ಗೆ ನಾನು ಶೂಸ್ ಎಲ್ಲ ಹಾಕಿ ಹೊರಡಿಸಿದಾಗ ಒಂದು ಅದ್ಭುತ ನಡೀತು. ಅದು ಅದ್ಭುತ ಅಂತ ಏನಂತ ಹೇಳಿ ತೋರಿಸ್ತೇನೆ ನಾನೀಗ. ದೇವ್ ಬರಕು ತುಂತ ತಾಯಿಗೆ ताईने गुड बॉय मा तू गुड बॉय जायते सियोन कोलो बॉय गुड बॉय ने तुंते ताई मो वैर तुरडना कशे सांग जोर सांग थँक यू बेबी ये जड जाता बॅग अंद घालता वॉटर बॉटल जायते तुका कॅरी करूंक जायना ने वेट जोराने वेट होल्ड होल्ड कर ये वॉटर बॉटल बॅग अंद घालता पटल्यान असा ओके जाय आता पिऊन तिले लव यू बाय बाय
ಅದ್ಭುತ ಎಂತ ಹೇಳಿದರೆ ಇವತ್ತು ನಾನೇ ಹೋಗ್ತೇನೆ ಅಂತೇಳಿ ಹೊರಟ ನನಗೆ ಅದು ಕೇಳಿದಾಗ ಉಂಟಲ್ಲ ಶಾಕ್ ಆಯಿತು. ಯಾಕೆಂತ ಹೇಳಿದರೆ ದಿನ ನನಗೆ ಅವನು ಹೊರಡುವಾಗ ನನಗೆ ಟೆನ್ಷನ್ ಆಗುವಂಥದ್ದು, ಅಯ್ಯೋ ಎಷ್ಟು ಕಷ್ಟದಲ್ಲಿ ಹೋಗ್ತಾನೆ ಅಲ್ಲ ಅಂತ ಹೇಳಿ. ಬಟ್ ಇವತ್ತು ಎಲ್ಲ ಹೊರಡುವಾಗ ಗೊತ್ತಿಲ್ಲ ನನಗೆ ಪೆನ್ಸಿಲ್ ಕೊಟ್ಟದ್ರಿಂದ ಈ ರೀತಿಯಲ್ಲಿ ಆದ್ನ ಎಂತ ಅಂತ ಹೇಳಿ. ಇದಕ್ಕಿಂತ ಮುಂಚೆ ಸಹ ಒಂದು 3 ದಿನ ಏನು ಹೀಗೇ ಹೋಗಿದ್ದಾನೆ ಶುರುವಲ್ಲಿ, ಅದು ಕೂಡ ನಾನು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ, ಮೊದಲಿನ ವ್ಲಾಗ್ಸಲ್ಲಿ ಇರ್ಬೋದು. ಸೊ ಈಗ ರಿಕ್ಷಾ ಬಂದಿದೆ ನೋಡಿ. ರಿಕ್ಷಾ ಬರುವಾಗ ನಾನೇ ಹೋಗ್ತೇನೆ ಅಂತ ಹೇಳಿದಲ್ಲ, ನನಗೆ ತುಂಬ ಖುಷಿಯಾಯಿತು ನಿಜ ಹೇಳ್ಬೇಕಂದ್ರೆ. ಅಂದರೆ ಏನೋ ಅವನಿಗೆ ಸ್ವಲ್ಪನಾದರೂ ಮನಸ್ಸುಂಟಲ್ಲ ಅಂತ ಹೇಳಿ ನಮಗೆ ಅದೇ ಒಂದು ಖುಷಿ. ನಾನು ಸಹ ಹಸ್ಬೆಂಡ್ ಒಳಗೆ ಇದ್ದರು, ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಅಂದರೆ ಹತ್ತಿ ಕೂತ್ಕೊಳ್ಳಿಕ್ಕೆ ಅವನಿಗೆ ರಿಕ್ಷಾಗೆ ಹತ್ತಲಿಕ್ಕೆ ಕಷ್ಟ ಆಗ್ತದೆ, ಇಳಿಯುವಾಗ ಸಹ ರಿಕ್ಷಾದು ಸ್ಟೆಪ್ಪಲ್ಲಿ ಕೂತು ಮತ್ತೆ ಇಳಿಯುವಂಥದ್ದು. ಅವನು ಹೈಟ್ ಇಲ್ಲಲ್ಲ ಜಾಸ್ತಿ, ಹಾಗೆ ಈಗ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೇ. ಈಗ ಎಷ್ಟು ದಿನ ಅಂತ ಹೇಳಿ ನೋಡಬೇಕು. ಇವತ್ತು ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇದು ಪ್ರೋಗ್ರಾಮ್ ಇತ್ತಂತೆ. ಅಂದರೆ ನನಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ನಮಗೆ ಮೆಸೇಜ್ ಏನು ಕೂಡ ಹಾಕಿರಲಿಲ್ಲ, ಹಾಗಾಗಿ ನನಗೆ ವಿಷಯ ಗೊತ್ತಿರಲಿಲ್ಲ. ನಿನ್ನೆ ಕೂಡ ಅವನಿಗೆ ಹೋಮ್ವರ್ಕನ್ನು ಕೊಟ್ಟಿದ್ದರು. ಹೋಮ್ವರ್ಕ್ ನಾನು ನೋಡಿದೆ, ಹೋಮ್ವರ್ಕ್ ಇದೆ ಅಂತ ಹೇಳಿ. ಹೋಮ್ವರ್ಕ್ ಇರಲಿಲ್ಲ, ಚೆಕ್ ಕೂಡ ಮಾಡಿರಲಿಲ್ಲ. ಮತ್ತು ನಿನ್ನೆ ಚಿಲ್ಡ್ರನ್ಸ್ ಡೇ ಇತ್ತಲ್ವ, ಸೊ ಹಾಗೆ ಇವತ್ತೇನಾದರೂ ಇರ್ಬೋದೇನೋ ಅಂತ ಹೇಳಿ ಡೌಟ್ ಇತ್ತು, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹಾಗೆ ಏನಾದರೂ ಖುಷಿಯಲ್ಲಿ ಹೋಗ್ತಾ ಇದ್ದಾನೆ ಏನಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ನಾನು ಮಗುವಿಗೆ ಹೋಮಿಯೋಪತಿ ಮದ್ದನ್ನು ಕೊಡ್ತಾ ಇದ್ದೇನೆ. ಇದು ಏನಾಗಿದೆ ಅಂತ ಹೇಳಿದರೆ, ಹೋಮಿಯೋಪತಿ ಮದ್ದು ಸ್ವೀಟ್ ಅಲ್ಲ, ಹಾಗಾಗಿ ನಮ್ಮ ಸಿಯೋನ್ ಚಿಕ್ಕ ಮಗುವಿದು ಮತ್ತು ಆ ಒಂದು 2 ಡಬ್ಬಿಯಲ್ಲಿರುವಂಥ ಹೋಮಿಯೋಪತಿ ಮದ್ದನ್ನು ಎಕ್ಸ್ಟ್ರಾನೇ ತಿಂದುಬಿಟ್ಟಿದ್ದಾನೆ. 1 ವಾರಕ್ಕಾಗುವಷ್ಟನ್ನು ಅವನು ತಿಂದುಬಿಟ್ಟಿದ್ದಾನೆ. ಹಾಗಾಗಿ 1 ವಾರಕ್ಕಾಗುವಷ್ಟೇ ಎಕ್ಸ್ಟ್ರಾ ಮೆಡಿಸಿನನ್ನು ಕೂಡ ನಾವು ತಗೊಳ್ಬೇಕು. ಇಲ್ಲಿ ನಾನು ಮಗುವಿಗೆ ಕೂಡ ಹೀಗೇ ಕೊಡ್ತಾ ಇದ್ದೇನೆ. ಫಸ್ಟಿಗೆ ನಾನು ನೀರಲ್ಲಿ ಹಾಕಿ ಕೊಡ್ತಾ ಇದ್ದೆ, ಬಟ್ ಈಗ ಇವನು ಸಿಯೋನ್ ತಿನ್ನೋದನ್ನು ನೋಡಿ ಒಂದು ಸಲ ತಿಂತಾನೆ. ಮತ್ತು ಇದರಲ್ಲಿ ತುಂಬಾ ಬೆಟರ್ಮೆಂಟ್ ಇದೆ. ನನಗೆ 3 ಡೇಸಲ್ಲಿಯೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮಕ್ಕಳಿಗೆ ಗುಣನೇ ಆಗ್ತಾ ಇರಲಿಲ್ಲ, ಈಗ ಪರವಾಗಿಲ್ಲ. ಇಬ್ಬರಿಗೂ ಕೂಡ 3 ದಿನದಲ್ಲಿ ಶೀತ ಕಡಿಮೆ ಆಗಿದೆ. ಮತ್ತು ಸಿಯೋನ್ಗೆ ಸ್ವಲ್ಪ ಕೆಮ್ಮಿದೆ, ಅದು ಸಹ ಕಡಿಮೆ ಆಗಿದೆ, ಮುಂಚೆ ಜಾಸ್ತಿ ಇತ್ತು. ಹಾಗೆ ಈಗ ಸಿಯೋನ್ ಅಂತೂ ಸ್ಕೂಲಿಗೆ ಹೋದಲ್ಲ, ಇನ್ನು ಮಗುವನ್ನು ಸ್ವಲ್ಪ ಹೊತ್ತು ಮುದ್ದಾಡುವಂಥದ್ದು. ಮಕ್ಕಳನ್ನು ನಾವು ಈ ರೀತಿಯಲ್ಲಿ ಇಟ್ಕೊಂಡು ಎಷ್ಟು ಪ್ರೀತಿ ಮಾಡ್ತೇವೆ ಅಷ್ಟು ಒಳ್ಳೆಯದು, ಅಷ್ಟು ಒಳ್ಳೆ ಬಾಂಡಿಂಗ್ ಆಗ್ತದೆ. ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗ್ತದೆ. ಕೆಲವರು ಹೇಳ್ತಾ ಇರ್ತಾರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ. ಮೇಯ್ನ್ ನೀವು ಮಕ್ಕಳನ್ನು ಹಿಡಿದು ಮುದ್ದು ಮಾಡಿ, ಮಕ್ಕಳನ್ನು ಸ್ಕಿನ್ ಟು ಸ್ಕಿನ್ ತಾಗಿಸ್ಕೊಳ್ಳಿ. ನಿಮ್ಮ ಮುಖಕ್ಕೆ ಆಗಿರ್ಬೋದು, ನಿಮ್ಮ ಬಟ್ಟೆಯನ್ನು ಎತ್ತಿ ಮೈ ಮೇಲೆ ಮಲಗಿಸ್ಕೊಳ್ಳುವಂಥದ್ದು, ಆ ರೀತಿಯಲ್ಲೆಲ್ಲ ಮಾಡುವಾಗ ಸ್ಕಿನ್ ಟು ಸ್ಕಿನ್ ಟಚ್ ಆಗುವಾಗ ನಿಮ್ಮ ಬ್ರೈನ್ ಆಟೋಮೆಟಿಕಲಿ ನಿಮಗೆ ಮಿಲ್ಕ್ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ತದೆ. ಮಕ್ಕಳನ್ನು ಸಕ್ ಮಾಡಲಿಕ್ಕೆ ಬಿಡುವಂಥದ್ದು, ಇದೆಲ್ಲ ನೀವು ಮಾಡಬೇಕಾಯ್ತಾ. ಇಲ್ಲಿ ನೋಡಿ, ಅಷ್ಟು ನೋಡುವಷ್ಟರೊಳಗೆ ಬಂದು ರಪ್ಪ ಕೈ ಹಾಕಿ ಆಗಿದೆ. ನಮಗೆ ದೋಸೆ ಇತ್ತಲ್ಲ, ದೋಸೆಯನ್ನು ನಾನು ಆಗ ತಿನ್ನುವಾಗ ಸ್ವಲ್ಪ ಕೊಟ್ಟಿದ್ದೆ, ಬಟ್ ಅವನು ತಿನ್ನಲಿಲ್ಲ ಅಷ್ಟೊಂದು ಇಂಟ್ರೆಸ್ಟಲ್ಲಿ. ಹಾಗೆ ತಿಂದಿದ್ದಾನೆ, ಒಂದು 3-4 ಚಿಕ್ಕ ಚಿಕ್ಕ ಪೀಸ್ ತಿಂದಿದ್ದ. ಹಾಗೆ ನಾನು ಇವಾಗ ಅವನಿಗೆ ಇಡ್ಲಿಯನ್ನು ತಗೊಂಡು ಬಂದಿದ್ದೇನೆ. ಸ್ವಲ್ಪ ಹಾಲು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದರಲ್ಲಿ ಇಡ್ಲಿಯನ್ನು ಸೋಕ್ ಮಾಡಿ ಇಟ್ಕೊಂಡು ತಂದಿದ್ದೇನೆ. ಒಂದು ಇಡ್ಲಿಯನ್ನು ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡಿದ್ದೇನೆ. ಇದರಲ್ಲಿ ಒಂದು 3 ಅಥವಾ 4 ಪೀಸ್ ಅಷ್ಟೇ ಅವನು ತಿಂದಂಥದ್ದು, ಮತ್ತು ಅವನು ತಿನ್ನಲಿಲ್ಲ. ಏಕೆಂದರೆ ಆಗ ಸಹ ಸ್ವಲ್ಪ ತಿಂದಿದ್ದಲ್ಲ, ಇಡ್ಲಿ ಎಲ್ಲ ಅಲ್ಲ ದೋಸೆ ಎಲ್ಲ ತಿಂದಿದ್ದಲ್ಲ, ಹಾಗೆ ಇವಾಗ ಇಂಟ್ರೆಸ್ಟ್ ಇರಲಿಲ್ಲ ಅವನಿಗೆ. ನಾನು ಕೂಡ ಫೋರ್ಸ್ ಮಾಡಲಿಲ್ಲ, ಮತ್ತೆ ಎಷ್ಟು ತಿಂತಾನೆ ಅಷ್ಟು ಸಾಕು ಅಂತ ಹೇಳಿ. ಇಲ್ಲಿ ನಾನು ಇವನಿಗೆ ಡೈಪರಿಗೆ ಚೇಂಜ್ ಮಾಡಿ ಬಂದದಷ್ಟೇ. ಹಳೆಯ ಡೈಪರಲ್ಲಿ ನಾನು ಕಾಯ್ತಾ ಇದ್ದೆ ಮೋಷನ್ ಪಾಸ್ ಮಾಡಲಿ ಅಂತ ಹೇಳಿ. ಯಾಕಂದರೆ ಫುಡ್ ಕೊಟ್ಟದಲ್ವ, ಬೆಳಿಗ್ಗೆ ಒಮ್ಮೆ ಪಾಸ್ ಮಾಡ್ತಾನೆ, ಹಾಗೆ ನಾನು ಕಾಯ್ತಾ ಇದ್ದೆ ಪಾಸ್ ಮಾಡಲಿ ಅಂತ ಹೇಳಿ. ಬಟ್ ಎಲ್ಲ ಗೊತ್ತಾಗುವ ಹಾಗೇ ಮಾಡ್ತಾನೆ ಆಯಿತಾ. ಅಂದರೆ ನನಗೂ ಕೆಲವೊಮ್ಮೆ ಅನ್ಸೋದು ಇವನು ಬೇಕಂತಾನೆ ಮಾಡ್ತಾನೆ ಅಂತ ಹೇಳಿ. ಈಗ ಹೊಸತ್ತು ಡೈಪರ್ ಹಾಕಿದ್ದೇನೆ, ಹೊರಗೆ ಬಂದು ಇಲ್ಲಿ ಬಾಗಿಲ ಹತ್ರ ನಿಂತದಷ್ಟೇ, ಅಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾನೆ ಈಗ ಮೋಷನ್ ಪಾಸ್ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ಬೇಕಂತಾನೆ ಮಾಡಿದಾಗೆ ನನಗೆ ಅನಿಸುವಂತೆ, ನೀನು ಜಾಸ್ತಿ ಕೆಲಸ ಕೊಡೋದಾ ನನಗೆ ಅಂತ ಹೇಳಿ ಕೇಳುವಂಥದ್ದು. ಪರವಾಗಿಲ್ಲ, ಇದಾದರೆ ಹೀಗೇ ಬಿಸಾಡ್ಬೋದು. ಬಟ್ ಕೆಲವೊಮ್ಮೆ ಎಂತ ಮಾಡ್ತಾನೆ ಗೊತ್ತಾ, ಈ ಡಿಸ್ಪೋಸಿಬಲ್ ಡೈಪರ್ ಹಾಕಿ ನಾನು ವೆಯ್ಟ್ ಮಾಡ್ತಾ ಇರ್ತೇನೆ, ಮಾಡ್ತಾನೆ ಅಂತ ಹೇಳಿ ಮಾಡೋದೇ ಇಲ್ಲ. ಹಾಗೆ ತೆಗೆದು ಮತ್ತೆ ಸ್ವಲ್ಪ ಹೊತ್ತು ಕ್ಲಾತ್ ಡೈಪರ್, ನಾನು 2 ಯೂಸ್ ಮಾಡ್ತೇನೆ. ಕ್ಲಾತ್ ಡೈಪರನ್ನು ಯೂಸ್ ಮಾಡಿದ ಕೂಡಲೇ ಕ್ಲಾತ್ ಡೈಪರಲ್ಲಿ ಮಾಡ್ತೇನೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಲ್ವಾ, ಮತ್ತು ಸಡನ್ನಾಗಿ ಆಗಲೇ ಹೋಗಿ ಅದನ್ನು ವಾಶ್ ಕೂಡ ಮಾಡಬೇಕು. ಸೊ ಆಗ ನನಗೆ ಕೋಪ ಬರುವಂಥದ್ದು, ನೀನು ಬೇಕಂತಾನೆ ಮಾಡ್ತೀಯ ಅಂತ ಹೇಳಿ ನಾನು ಅವನ ಹತ್ರ ಕೇಳುವಂಥದ್ದು. ಇಲ್ಲಿ ನಮಗೆ ಇವತ್ತು ಸಾರಿಗೆ ಅಂತ ಹೇಳಿ ಅತ್ತೆ ಬಂದಿದ್ದಾರೆ. ಈಗ 2 ಡೇಸ್ ಆಯಿತು ಅವರು ಬಂದು. ಸೊ ಹಾಗೆ ಅವರು ಬಂದಿದ್ರಲ್ಲ, ಹಾಗೆ ಇನ್ನೂ ಕುಕ್ಕಿಂಗ್ ಎಲ್ಲ ಅವರೇ ಮಾಡ್ತಾರೆ. ನಾನು ಈ ರೀತಿಯ ಕಟ್ಟಿಂಗ್, ಚಾಪಿಂಗ್, ಕ್ಲೀನಿಂಗ್ ಅಂಥದ್ದೆಲ್ಲ ಮಾಡುವಂಥದ್ದು.
ಸೊ ಹಾಗೆ ಅವರು ಬಂಗುಡೆ ಮೀನಿತ್ತು ಅದನ್ನು ಸಹ ತೆಗೆದು ಹೊರಗೆ ಇಟ್ಟಿದ್ದರು. ಈ ಬೀನ್ಸನ್ನು ಕೂಡ ಇಟ್ಟಿದ್ದರು. ಹಾಗೆ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಬಂಗುಡೆದು ಸ್ವಲ್ಪ ಆಲ್ರೆಡಿ ಮಸಾಲೆ ತೆಗೆದದ್ದು ಫ್ರಿಜ್ಜಲ್ಲಿದೆ. ಸೊ ಅದನ್ನು ಹಾಕಿ ಬಂಗುಡೆಯನ್ನು ಸ್ವಲ್ಪ ಸೆಮಿ ಗ್ರೇವಿ ರೀತಿಯಲ್ಲಿ ಮಾಡುವಂತೆ, ಕರಿ ರೀತಿಯಲ್ಲಿ ಮಾಡಲಿಕ್ಕೆ, ಮತ್ತು ಬೀನ್ಸನ್ನು ಸ್ವಲ್ಪ ಸ್ಟರ್ ಫ್ರೈ ರೀತಿಯಲ್ಲಿ ಮಾಡುವ ಅಂತ ಹೇಳಿ ಅದು ಅತ್ತೆ ಮಾಡ್ತಾರೆ. ನಾನಿಲ್ಲಿ ಕೇಕ್ ರೂಮಿಗೆ ಬಂದಿದ್ದೇನೆ ಅದನ್ನು ಮಾಡಿ ಇಟ್ಟು. ಇದು ಡಮ್ಮಿ ಆಯಿತಾ, ಕೇಕಲ್ಲನಿದ್ದು ನಿಜವಾಗ್ಲೂ. ಕೆಲವರಿಗೆ ಇದು ಗೊತ್ತಿರಲಿಕ್ಕಿಲ್ಲ, ಥರ್ಮೋಕೋಲಿದು ಕೇಕ್ ರೀತಿಯಲ್ಲೇ ಕಾಣುವಂತಹ ಡಮ್ಮೀಸ್ ಕೂಡ ಸಿಗ್ತದೆ. ಇದನ್ನು ನಾವು ಇದರ ಮೇಲೆ ಕ್ರೀಮನ್ನು ಹಾಕಿ ಮತ್ತೆ ಡೆಕೋರೇಟ್ ಮಾಡಿ ರಿಯಲ್ ಕೇಕ್ ರೀತಿಯಲ್ಲಿ ಮಾಡುವಂಥದ್ದು. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಚಿಕ್ಕ ಚಿಕ್ಕ ಡಮ್ಮೀಸ್ ಆದರೂ ಕೂಡ. ಇದು ನಮಗೆ ಬೇರೆ ಬೇರೆ ಸೈಜಲ್ಲಿ ಅವೈಲೇಬಲ್ ಇರ್ತದೆ. ಈಗ ಇದು ಎಲ್ಲಿ ಕೂಡ ಸಿಗ್ತಾ ಇಲ್ಲ. ನನಗೆ ಅರ್ಜೆಂಟ್ ಬೇಕಿತ್ತು ಡಮ್ಮೀಸ್, ಬಟ್ ಅವೈಲೇಬಲ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಇದನ್ನೇ ನೀವು ದೊಡ್ಡ ದೊಡ್ಡ ಮದುವೆಯಲ್ಲೆಲ್ಲ ನೋಡಿರ್ಬೋದು. ತುಂಬ ಸ್ಟೆಪ್ಸ್ ಇದು ಕೇಕೆಲ್ಲ ಇರ್ತದೆ, ದೊಡ್ಡ ದೊಡ್ಡ ಕೇಕ್ಸ್ ಇರ್ತದೆ. ಅದರಲ್ಲಿ ಇರುವಂಥದ್ದು ನಿಮಗೆ 1/4 kg ಕೇಕ್ ಇದ್ದರೆ ಉಳಿದದೆಲ್ಲ ಈ ರೀತಿಯ ಡಮ್ಮಿಗಳು ತೋರಿಸುವಂಥದ್ದಷ್ಟೇ, ನೋಡಲಿಕ್ಕೆ ರಿಯಲ್ ಕೇಕ್ ಅಷ್ಟೇ. ಹಾಗೆಯೇ ನಮ್ಮ ಕಸ್ಟಮರು ಒಂದು ಸಲ, ಅಂದರೆ ಕಸ್ಟಮರ್ ಇದು ಫ್ಯಾಮಿಲಿ ಅವರಿಗೆ ಗೊತ್ತಿರಲಿಲ್ಲ, ಕಸ್ಟಮರ್ ಜೊತೆಗೆ ಮಾತ್ರ ನಾವು ಮಾತಾಡಿದಂಥದ್ದು, ಹೀಗೆ ಡಮ್ಮಿಯಲ್ಲಿ ಮಾಡುವ ಅಂತ ಹೇಳಿ ಓಕೆ ಅಂತ ಹೇಳಿದರು ಅವರು. ಸೊ ಹಾಗೆ ನಾವು ಡಮ್ಮಿ ಹಾಕಿ ಕೇಕನ್ನು ಕೂಡ, ಇದರಲ್ಲಿ ಅಂದರೆ 1 ಲೇಯರ್ ಕೇಕ್ ಇರ್ತದೆ ಕಟ್ ಮಾಡುವಾಗ ಎಲ್ಲ, ವೆಡ್ಡಿಂಗ್ ಕೇಕ್ ಮೇ ಬಿ, ನನಗೆ ಸರಿ ನೆನಪಿಲ್ಲ. ಸೊ ಹಾಗೆ ಕಸ್ಟಮರ್ ಇದು ಫ್ಯಾಮಿಲಿ ಅದನ್ನು ಮನೆಗೆ ತಗೊಂಡೋಗಿ ಸಂಜೆ ಎಲ್ಲ ಊಟ ಎಲ್ಲ ಆದ ನಂತರ ಎಲ್ಲರೂ ಕೂತ್ಕೊಂಡು ಕಟ್ ಮಾಡಲಿಕ್ಕೆ ಅಂತ ನೋಡುವಾಗ ಅದು ಥರ್ಮೋಕೋಲ್ ಅಂತ ಗೊತ್ತಾಯ್ತಂತೆ. ಹಾಗೆ ಅದೊಂದು ಒಳ್ಳೆ ಫನ್ನಿ ಇನ್ಸಿಡೆಂಟ್ ಅಂತ ಹೇಳಿ ನಮಗೆ ಒಬ್ಬರು ಕಸ್ಟಮರ್ ಶೇರ್ ಮಾಡಿದಂಥದ್ದು. ಯಾಕೆಂದರೆ ಮೇಲಿದ್ದು ಲೇಯರ್ ಕೇಕ್ ಇತ್ತಲ್ವ, ಸೊ ಇದನ್ನು ಅಂದರೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನು ಅಂತ ಹೇಳಿ ಅವರು ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ. ಮತ್ತು ಕಟ್ ಮಾಡುವಾಗ ನೋಡಿದರೆ ಕಟ್ಟೆ ಆಗೋದಿಲ್ಲ ಡಮ್ಮಿ ಅಂತ ಹೇಳಿ. ಅಂದರೆ ಕೆಲವರಿಗೆ ಅದರದ್ದು ವೆಯ್ಟ್ ಹೇಗಿರ್ತದೆ ಟೆಕ್ಸ್ಚರ್ ಅದೆಲ್ಲ ಗೊತ್ತಿರೋದಿಲ್ಲ ಅಲ್ಲ. ಮತ್ತು ದೂರದಿಂದ ನೋಡಿದ್ರೆ ಉಂಟಲ್ಲ, ಎತ್ತಿದ್ರೆ ಮಾತ್ರ ಕೈಯಲ್ಲಿ ಸರಿ ಗೊತ್ತಾಗುವಂಥದ್ದು, ಅದು ಗೊತ್ತಿರೋರಿಗೆ, ಗೊತ್ತಿಲ್ಲದವರಿಗೆ ಗೊತ್ತೇ ಆಗೋದಿಲ್ಲ ಅಲ್ಲ. ಸೊ ಅಂಥ ಒಂದು ಇನ್ಸಿಡೆಂಟ್ ಆಗಿತ್ತು. ಇಲ್ಲಿ ನನಗೆ ನಾಳೆ ಅಂದರೆ ಸ್ಯಾಟರ್ಡೇಗೆ ಇರುವಂತಹ ಕೇಕ್ಸ್ ಇದು. ಇವತ್ತು ಫ್ರೈಡೇ ನಾನಿದು ಮಾಡ್ತಾ ಇರುವಂಥದ್ದು. ನಾಳೆ ಡೆಲ್ಲನ್ನ ಬರ್ಡೇ ಇದೆ, ಹಾಗೆ ಡೆಲ್ಲನ್ನ ಗಾಡ್ ಮದರಿದು ರೋಸ್ ಕೂಡ ಇದೆ ಅಲ್ವಾ. ಹಾಗಾಗಿ ಆ ಒಂದು ರೋಸ್ ದಿನ ನಾವು ಅಲ್ಲಿ ಹಾಲಲ್ಲಿ ಕೇಕನ್ನು ಕೂಡ ಕಟ್ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಹಾಗೆ ಅದರದ್ದು ಕೇಕಿದು ಬೇಸನ್ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಹಾಗೆ ಇನ್ನೊಂದು 1.5 kg ಮಿಲ್ಕಿ ನಟ್ ಕೇಕಿದು ಆರ್ಡ್ರ್ ಕೂಡ ಇದೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೇನೆ. ಇನ್ನು 15 ಕಪ್ ಕೇಕ್ಸ್ ಕೂಡ ಮಾಡಲಿಕ್ಕಿದೆ, ಬಟ್ ಅವನಲ್ಲಿ ಜಾಗ ಇಲ್ಲ ಅಷ್ಟೊಂದು ಇಡಲಿಕ್ಕೆ. 15 ಕಪ್ ಕೇಕ್ಸ್ ಅನ್ನುವಾಗ ಜಾಸ್ತಿ ಜಾಗ ಬೇಕು. ಹಾಗೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಈಗ ನಾನು ಬಟ್ಟೆಯನ್ನು ವಾಶ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಬಟ್ಟೆ ಸಹ ಇವತ್ತು ಸ್ವಲ್ಪ ಹೀಗೆ, ಅಂದರೆ ಜಾಸ್ತಿ ಕೊಳೆ ಇರೋದನ್ನು ಮಾತ್ರ ವಾಶ್ ಮಾಡಿ ಅದರ ನಂತರ ಮಿಷಿನಿಗೆ ಹಾಕ್ತೇನೆ. ಟೈಮ್ ಇಲ್ಲ ಇವತ್ತು, ಬೇಗ ಬೇಗ ಕೆಲಸಗಳಾಗಬೇಕು, ಸ್ವಲ್ಪ ಬೇಗನೆ ಹೋಗುವ ಅಂತ ಹೇಳಿ. ಯಾಕೆಂದರೆ ನಾವು ಚಿಕ್ಕ ಮಗುವಿಗೆ ಬಟ್ಟೆ ನಾನು ಪರ್ಚೇಸ್ ಮಾಡಿರಲಿಲ್ಲ ನಾಳೆ ಹಾಕಲಿಕ್ಕೆ, ಅಂದರೆ ಬರ್ಡೇಗೆ ಹೊಸತ್ತು ಹಾಕುವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಮೊನ್ನೆ ಡಿಮಾರ್ಟಿಂದ ಒಂದು ಜೋಡಿಯನ್ನು ತಗೊಂಡು ಬಂದಿದ್ದೆ, ಅದೇ ಸಾಕು ಅಂತ ಹೇಳಿ ಮತ್ತೆ ನಾವು ಹೋಗಲಿಲ್ಲ ಸಂಜೆ. ಮನೆಯನ್ನು ಕೂಡ ಇವತ್ತು ಬೇಗನೆ ಒರೆಸಿ ಎಲ್ಲ ತಗೊಂಡಿದ್ದೇನೆ. ಮತ್ತು ಮಧ್ಯಾಹ್ನಕ್ಕೆ ಡೇಲನಿಗೆ ಈ ಒಂದು ಫಿಶನ್ನೇ ಕೊಡ್ತಾ ಇದ್ದೇನೆ. ನಾಳೆಗೆ 1 ವರ್ಷ ಆಗ್ತದೆ. ಎಷ್ಟು ಬೇಗ ಟೈಮ್ ಓಡ್ತದೆ ಅಂತ ಇಲ್ಲ, ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಇಲ್ಲ. ಮೊನ್ನೆ ನನಗೆ ಈಗಲೂ ಕೂಡ ನಾನು ಹಸ್ಬೆಂಡ್ ಹತ್ರನೂ ಸಹ ಹೇಳ್ತಿದ್ದೆ, ನನಗೆ ಈಗಲೂ ಕೂಡ ಹೊಟ್ಟೆಯಲ್ಲಿ ಕಿಕ್ ಮಾಡಿದಾಗೆ ಕೆಲವೊಮ್ಮೆ ಫೀಲ್ ಆಗ್ತದೆ ಅಂತ ಹೇಳಿ. ಅಂದರೆ ನಮಗೆ ಅದು ನಾವು ಅಷ್ಟೊಂದು ಅಂತ ಹೇಳ್ತಾರೆ ಪ್ಯಾಷನೇಟ್ ಆಗಿ ನಾವು ಅದನ್ನು ಫೀಲ್ ಮಾಡ್ತಾ ಇರ್ತೇವಲ್ಲ. ಸೊ ಹಾಗೆ ಈಗಲೂ ಕೂಡ ಫೀಲ್ ಆಗ್ತದೆ, ಎಷ್ಟು ಬೇಗ 1 ವರ್ಷ ಆಯಿತು ಅಂತ ಹೇಳಿ. ಬೆಳಿಗ್ಗೆ 8 ಗಂಟೆಗೆ ಹುಟ್ಟಿದಂಥದ್ದವನು, ಅಂದರೆ ಪ್ಲ್ಯಾನ್ಡ್ ಇತ್ತಲ್ವ. ಸೊ ಯಾರಾದರೂ ನನ್ನ ಡೆಲಿವರಿ ಬ್ಲಾಗ್ ನೋಡಲಿಲ್ಲ ಆದರೆ ನೋಡಿ ಬನ್ನಿ. ಇಲ್ಲಿ ನೋಡಿ ಅವನು ಎದ್ದು ನಿಂತಿದ್ದಾನೆ. ಅವನಿಗೆ ಅಂದರೆ ಅವನ ಕೈಗೆ ಫಿಶ್ ಕೊಡಬೇಕು ಅಂತ ಹೇಳಿ ಅವನ ಆಸೆ. ಅವನ ಕೈಗೆ ಫಿಶ್ ಕೊಟ್ಟುಂಟಲ್ಲ ಇಡೀ ಕೈ ಮೈ ಎಲ್ಲ ಸ್ಮೆಲ್ ಬರ್ತದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಿನಗೆ ಮಾತ್ರ ಕೊಡೋದಿಲ್ಲ ಅಂತ ಹೇಳಿ. ಮತ್ತು ಕೊಡಲಿಲ್ಲ ಆದರೆ ಅವನು ಎಂತ ಮಾಡ್ತಾನೆ ಗೊತ್ತಾ, ಸ್ವಲ್ಪ ಹೊತ್ತು ಬಾಯಲ್ಲಿ ಇಟ್ಕೊಂಡು ಮತ್ತೆ ಅದನ್ನೇ ಹೊರಗೆ ತೆಗೆದು ಪುನಃ ಅವನೇ ತಿಂತಾನೆ. ಫಿಶ್ ಅವನಿಗೆ ಇಷ್ಟ. ನಾನಿಲ್ಲಿ ಒಂದು ಬಂಗುಡೆಯನ್ನು ಕೊಡ್ತಾ ಇದ್ದೇನೆ ಅವನಿಗೆ, ಬಾಲದ ಪೀಸ್ ಇರ್ತದಲ್ಲ. ಸೊ ಅದರಲ್ಲಿರುವಂಥ ಮಾಂಸವನ್ನು ಕ್ಲೀನಾಗಿ ನೋಡಿ ಮುಳ್ಳೇನು ಇಲ್ಲದೇ ಇದ್ದಾಗ ತೆಗೆದು ಕೊಡ್ತಾ ಇದ್ದೇನೆ. ಫಿಶ್ ಮಕ್ಕಳಿಗೆ ಒಳ್ಳೆಯದು, ಮತ್ತು ಮಕ್ಕಳಿಗೆ ಒಳ್ಳೆಯದು. ಬಟ್ ಒಮ್ಮೆ ಫಿಶನ್ನು ಕೊಟ್ಟ ನಂತರ ಮಕ್ಕಳು ನಮ್ಮ ಹತ್ರ ಬಂದರೆ ನಮಗೆ ವಾಸನೆಯಲ್ಲೇ ನಿಲ್ಲಕ್ಕಾಗೋದಿಲ್ಲ. ಅಂದರೆ ಫಿಶ್ ಹಾಗೇನೇ ಅಲ್ವಾ, ಅದರದ್ದು ನ್ಯಾಚುರಲ್ ಸ್ಮೆಲ್ಲೇ ಆ ರೀತಿಯಲ್ಲಿ. ಯಾವ ರೀತಿಯಲ್ಲಿ ಕೊಟ್ಟರೆ ಸಹ, ಅನ್ನದೊಟ್ಟಿಗೆ ಕೊಟ್ಟರೆ ಸಹ ಮಕ್ಕಳು ಸ್ಮೆಲ್ಲೇ ಬರುವಂಥದ್ದು. ಇಲ್ಲಿ ಹಸ್ಬೆಂಡ್ ಲಂಚಿಗೆ ಅಂತ ಹೇಳಿ ಮನೆಗೆ ಬಂದಿದ್ದರು. ಹಾಗೆ ಮಗುವನ್ನು ಇಲ್ಲೇ ಬಿಟ್ಟು ನಾನು
ಕೇಕ್ ರೂಮಿಗೆ ಹೋಗುವ ಅಂತ ಹೇಳಿ ಹಸ್ಬೆಂಡ್ ನೋಡ್ತೇನೆ ಹೇಳಿದರು. ಹಾಗೆ ಅವರನ್ನು ಕುತ್ಕೊಳಿಸಿ ನಾನಿಲ್ಲಿ ಕೇಕ್ ರೂಮಿಗೆ ಬಂದಿದ್ದೇನೆ. ಈಗ ಕೇಕ್ಸ್ ಎಲ್ಲ ರೆಡಿಯಾಗಿದೆ ಅಲ್ವಾ, ಅದು ತಣ್ಣಗಾಗ್ತಾ ಉಂಟು. ಅಷ್ಟರೊಳಗೆ ನಾನು ಕ್ರೀಮನ್ನು ಕೂಡ ವಿಪ್ ಮಾಡಿ ತಗೊಳ್ತೇನೆ. ಸ್ಟ್ಯಾಂಡ್ ಮಿಕ್ಸರನ್ನೇ ಯೂಸ್ ಮಾಡ್ತಾ ಇರುವಂಥದ್ದು. ಈ ಸ್ಟ್ಯಾಂಡ್ ಮಿಕ್ಸರ್ ನನಗೆ ಹಸ್ಬೆಂಡ್ ಅಕ್ಕ ಗಿಫ್ಟ್ ಮಾಡಿರುವಂಥದ್ದು. ತುಂಬಾ ಯೂಸ್ ಆಗ್ತಾ ಉಂಟು ನನಗೆ, ತುಂಬಾ ಯೂಸ್ಫುಲ್. ಇದು ಇಲ್ಲದಿದ್ದರೆ ತುಂಬ ಕಷ್ಟ ಆಗೋದು. ಈ ಸಲದ ಮೊಟ್ಟೆ ಉಂಟಲ್ಲ ಎಷ್ಟು ಚಿಕ್ಕದಂತ ಹೇಳಿದರೆ, ಇದು ಕೋಳಿನೇ ಇಟ್ಟದ ಅಥವಾ ಬೇರೆ ಯಾವುದಾದ್ರೂ ಹಕ್ಕಿ ಇಟ್ಟದ ಅಂತ ಹೇಳಿ ಗೊತ್ತಾಗೋದಿಲ್ಲ. ಎಷ್ಟು ಚಿಕ್ಕ ಸೈಜ್ ಗೊತ್ತಾ. ಇದರಲ್ಲಿ 4-5 ಹಾಕಿದರೆ 1 kg ಕೇಕ್ ಆಗುವಂಥದ್ದು. ಒಂದು ಮೊಟ್ಟೆಗೆ 6.5 ರೂಪಾಯಿ. ಈ ರೇಟಿಗೆ ನಾನು ಉಂಟಲ್ಲ ಇಷ್ಟು ಕಡಿಮೆ ರೇಟಿಗೆ ಕೊಡುವಂಥದ್ದು ಕೇಕ್ ನನಗೆ ಅಂದ್ಕೊಳ್ಳುವಂಥದ್ದು ಕೆಲವೊಮ್ಮೆ, ಬಂದ ದುಡ್ಡೇ ಟರ್ನ್ ಆಗಿ ಹೋಗ್ತಾ ಉಂಟು ಅಥವಾ ಲಾಭ ಕೂಡ ಉಂಟಾ ಅಂತ ಹೇಳಿ. ಯಾಕೆಂದರೆ ನಾವು ಕ್ವಾಲಿಟಿದು ಒಳ್ಳೆ ಕ್ವಾಲಿಟಿದು ತಂದು ಕಡಿಮೆಗೆ ಕೇಕ್ ಕೊಡುವಾಗ ಉಂಟಲ್ಲ ನಮಗೆ ಅಂದರೆ ವರ್ಕೌಟ್ ಆಗೋದಿಲ್ಲ ಅಲ್ಲ. ಬಿಸ್ನೆಸ್ ಇರೋರಿಗೆ ಗೊತ್ತಿರ್ಬೋದು. ಅಂದರೆ ನಮ್ಮ ಕೈಯಿಂದನೇ ನಾವು ಹಣ ಹಾಕಿದಾಗೆ ನಮಗೆ ಫೀಲ್ ಆಗ್ತದೆ. ಅವರಿಗೆ ಕೊಡೋದ್ರಲ್ಲಿ ಸಹ ನಾವು 25 ರೂಪಾಯಿ ಅವರಿಗೇ ಎಕ್ಸ್ಟ್ರಾ ಕೊಟ್ಟ ಹಾಗೆ ಅನಿಸುವಂಥದ್ದು. ಪರವಾಗಿಲ್ಲ, ದೇವ್ರು ನೋಡ್ತಾ ಇರ್ತಾರಲ್ವ, ಏನಾದರೂ ಒಂದು ಆಗ್ತದೆ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು. ಮತ್ತು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ನಾನು ಬಾದಾಮನ್ನು ತೆಗೆದು ಫ್ರಿಜ್ಜಲ್ಲಿತ್ತು ಬಾದಾಮ್, ಅದನ್ನು ತೆಗೆದು ಹೊರಗೆ ಇಟ್ಟಿದ್ದೇನೆ. ಮತ್ತು ಸ್ವಲ್ಪ ಹೊತ್ತು ನಂತರ ನನಗೆ ಮಿಲ್ಕಿ ನಟ್ಸ್ ಕೇಕ್ ಮಾಡಲಿಕ್ಕಿದೆ ಅಲ್ಲ, ಸೊ ಅದಕ್ಕೆ ನಟ್ಸನ್ನು ರೋಸ್ಟ್ ಮಾಡಲಿಕ್ಕಿದೆ. ಸೊ ಹಾಗೆ ಹಸ್ಬೆಂಡ್ ಹೊಸತು ಫ್ರೆಶ್ ಕ್ಯಾಶ್ಯೂ ತರ್ತೇನೆ ಹೇಳಿದರು. ಕ್ಯಾಶ್ಯೂ ಮತ್ತು ಆಮಂಡನ್ನು ಹಾಕಿ ಮಾಡುವಂಥದ್ದು. ಇದು ನಾಳೆಗೆ ಡೆಲನ್ಗೆ ಮಾಡಲಿಕ್ಕಿರುವಂತಹ ಕೇಕ್. ಸೊ ಅದನ್ನು ಕೂಡ ನಾನಿಲ್ಲಿ ಲೇಯರಿಂಗ್ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಕ್ರೀಮ್ ಕೂಡ ವಿಪ್ಪಾಗಿ ರೆಡಿ ಆಗಿದೆ. ಓವರ್ ವಿಪ್ ಆಗಿಬಿಟ್ರೆ ಮತ್ತು ಯಾವುದಕ್ಕೂ ಕೂಡ ಯೂಸ್ ಇಲ್ಲದ ಹಾಗೆ ಆಗ್ತದೆ. ಹಾಗಾಗಿ ಕರೆಕ್ಟ್ ಟೈಮಿಂಗ್, ಟೆಂಪ್ರೇಚರ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಮತ್ತು ಮಧ್ಯಾಹ್ನ ನಂತರ ನಾನು ಏನು ಕೂಡ ಶೂಟ್ ಮಾಡಲಿಲ್ಲ. ಎಲ್ಲ ರೆಡಿ ಮಾಡಿದ್ದೇನೆ ಬಟ್ ಏನು ಶೂಟ್ ಮಾಡಲಿಲ್ಲ, ಟೈಮೇ ಇರಲಿಲ್ಲ ನನಗೆ. ಫುಲ್ ಬ್ಯುಸಿ. ಮತ್ತು ಸಿಯೋನ್ ಕೂಡ ಮಧ್ಯದಲ್ಲಿ ಸ್ಕೂಲಿಂದ ಎಲ್ಲ ಬಂದಿದ್ದ. ಮಗುವಿಗೆ ಫುಡ್ ಕೊಟ್ಟು ನಾವು ರೋಸಿಗೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೇವೆ. ನಾನು ಈಗ 5 ಮಿನಿಟ್ಸ್ ಮುಂಚೆ ಈ ಬಟ್ಟೆಯನ್ನು ತೆಗೆದು ಆಗ್ತದೆ ಇಲ್ಲ ಅಂತ ಸಹ ನೋಡಿರಲಿಲ್ಲ, ಯಾವುದು ಹಾಕೋದಂತ ಹೇಳಿ ಸಹ ಪ್ಲ್ಯಾನ್ ಮಾಡಿರಲಿಲ್ಲ. ನಾಳೆಗಾದರೆ ಪ್ಲ್ಯಾನ್ ಇದೆ ಬಟ್ ಇವತ್ತೇನು ಸಹ ಪ್ಲ್ಯಾನ್ ಮಾಡಿರಲಿಲ್ಲ. ಇದು ನನ್ನ ಕರಿಯಮಣಿ ಆಯಿತಾ, ಯಾರಾದರೂ ನೋಡಲಿಲ್ಲ ಆದರೆ ನೋಡಿ. ನನಗೆ ಕರಿಯಮಣಿ ಇಷ್ಟಕ್ಕಿದ್ರೆ ತುಂಬ ಇಷ್ಟ. ಅಂದರೆ ಈ ರೀತಿಯಲ್ಲಿ ಹೊಟ್ಟೆ ಕೆಳಗೆ ತನಕ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಈ ರೀತಿಯಲ್ಲಿದ್ದರೆ ನನಗೆ ಇಷ್ಟ. ಇದನ್ನು ನಾನೇ ಸೆಲೆಕ್ಟ್ ಮಾಡಿದಂಥದ್ದು ಡಿಸೈನ್ ಎಲ್ಲ ಮದುವೆಗೆ ಮುಂಚೆ. ಸೊ ಇದು ನಾನು ನಾಳೆ ಹಾಕಲಿಕ್ಕಿರುವಂತಹ ಗೌನ್. ನಾನು ಆದರೆ ಬರ್ಡೇ ಸೆಲೆಬ್ರೇಷನ್ ಇದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೇನೆ. ಗೊತ್ತಿಲ್ಲ, ಯಾರಾದರೂ ಶೂಟ್ ಮಾಡಿ ಕೊಟ್ಟರೆ ಆಗ್ಬೋದು, ಇಲ್ಲಾದರೆ ಗೊತ್ತಿಲ್ಲ. ಸೊ ಹಾಗೆ ಮಕ್ಕಳು ಸಹ ಹೊರಟಿದ್ದಾರೆ. ಹೊರಗೆ ನೋಡಿ ಚಂದ್ರ ತುಂಬ ಚೆನ್ನಾಗಿತ್ತು, ಬ್ರೈಟ್ ಆಗಿತ್ತು ಮೂನ್. ಬಟ್ ನಾನು ಮೊಬೈಲ್ ಇದು ಕ್ವಾಲಿಟಿ ಅಷ್ಟು ಒಳ್ಳೆಯದಿಲ್ಲ, ಹಾಗಾಗಿ ಅದು ಯಾವುದೋ ಒಂದು ಸ್ಟ್ರೀಟ್ ಲೈಟ್ ಥರನೇ ಕ್ಯಾಪ್ಚರ್ ಆಗಿದೆ. ಅದಾದ ನಂತರ ನಾವಿಲ್ಲಿ ರೋಸಿನ ಈ ಒಂದು ಮನೆಯಲ್ಲಿದ್ದಂಥದ್ದು ರೋಸ್, ಅಂದರೆ ನಾಳೆ ಬ್ರೈಡಿದು ರೋಸ್ ಇರುವಂಥದ್ದು, ಇವತ್ತು ಗ್ರೂಮಿದು ರೋಸ್ ಇರುವಂಥದ್ದು. ಇಬ್ಬರು ಕೂಡ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರುವಂಥವ್ರು, ಹಾಗಾಗಿ ಇಲ್ಲಿ ನಾವು ಬಂದಿದ್ದೇವೆ. ಇದೊಂದು ಟ್ರೆಡಿಷ್ನಲ್ ಸೆರೆಮನಿ ರೋಸ್ ಅಂತ ಹೇಳಿದರೆ, ಮದುವೆ ಹಿಂದಿನ ಮೆಹಂದಿ ಎಲ್ಲ ಇರ್ತದೆ ಅಲ್ವಾ, ಹಾಗೆಯೇ ಇದು ಸಹ ಇರುವಂಥದ್ದು. ಇದರಲ್ಲಿ ಹಳೆ ಕಾಲದಲ್ಲಿ ಉಂಟಲ್ಲ, ಮುಂಚೆ ಎಲ್ಲ ದೂರದಿಂದ ಬರುವುದಲ್ಲ, ಹಾಗೆ ದೂರದಿಂದ ಬರುವಾಗ ಈ ಬೇರೆ ಬೇರೆ ಥರದ ತರಕಾರಿ ಮತ್ತು ಈ ಹಂದಿ ಇದನ್ನೆಲ್ಲ ತಗೊಂಡು ಬರ್ತಾಯಿದ್ರು. ಬಂದು ಒಂದೇ ಇದರಲ್ಲಿ ಅಂದರೆ ಒಂದೇ ಚಪ್ರದಡಿ ಅಡುಗೆ ಮಾಡಿ ಎಲ್ಲ ಊಟ ಮಾಡ್ತಾ ಇದ್ದಂಥದ್ದು. ಸೊ ಹಾಗೆ ಇದೆಲ್ಲ ತರುವಂಥದ್ದೊಂದು ಮುಂಚೆ ಅದೊಂದು ಎಂತ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ, ಸಂಪ್ರದಾಯ. ಈಗ ಅದು ಟ್ರೆಂಡಾಗಿ ಬಿಟ್ಟಿದೆ. ಸೊ ಆ ರೀತಿಯಲ್ಲಿ ಹೀಗಿದ್ರೂ ಕೂಡ ರೋಸ್ ಫಂಕ್ಷನ್ ಅದು ತುಂಬ ಚೆನ್ನಾಗಿತ್ತು. ನನಗಂತೂ ಎಷ್ಟು ಬೇಗ ದೊಡ್ಡವನಾದ್ರಲ್ಲ ಅಂತ ಹೇಳಿ ಅನ್ನಿಸ್ತಾ ಉಂಟು. ಮಕ್ಕಳು ಸಿಯೋನ್ ನೋಡಿ ಬಂದು ಫನ್ನಿ ಫೇಸಸ್ ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ. ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸನ್ನು ಶೇರ್ ಮಾಡಿ. ನಾನು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ರಿಪ್ಲೈ ಮಾಡಲಿಲ್ಲ ಆದರೂ ಕೂಡ ಸ್ವಲ್ಪ ದಿನದಲ್ಲೇ ಫ್ರೀ ಆಗ್ತೇನೆ, ಆಗ ನೋಡುವ ರಿಪ್ಲೈ ಮಾಡ್ತೇನೆ ಆಯಿತಾ. ಅಟ್ಲೀಸ್ಟ್ ನಿಮ್ಮ ಕಮೆಂಟ್ಸನ್ನು ನಾನು ಓದಲಿಕ್ಕಾದರೂ ಓದ್ತೇನೆ. ತುಂಬ ಥ್ಯಾಂಕ್ಸ್. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ನನಗೆ ಆಗಿರ್ಬೋದು, ನನ್ನ ಮಕ್ಕಳಿಗೆ ಆಗಿರ್ಬೋದು, ಯಾರೆಲ್ಲ ಡೇಲನ್ಗೆ ವಿಶ್ ಮಾಡಿದ್ದೀರಾ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವರಿಗೆ ತುಂಬಾ ಥ್ಯಾಂಕ್ಸ್. Thanks for watching. Bye.